ಫೇಸ್ ಪ್ಯಾಕ್ ಬಗ್ಗೆ ಇವತ್ತು ತಿಳಿಸ್ತಿದ್ದೀನಿ. ನೀಮ್ ಅಂಡ್ ರೋಸ್ಮರಿ ಫೇಸ್ ಪ್ಯಾಕ್. ಅದು ಇದ್ರ ನೀಮ್ ಅಂಡ್ ರೋಸ್ಮರಿ ಫೇಸ್ ಪ್ಯಾಕ್ ಅಲ್ಲಿ ಏನೆಲ್ಲ ಒಂದು ಇಂಗ್ರೀಡಿಯೆಂಟ್ಸ್ನ ಹಾಕಿದ್ದಾರೆ ಅಂದರೆ ಬೇವು ಮತ್ತು ಮುಲ್ತಾನಿ ಮಟ್ಟಿ ಮತ್ತು ಬ್ರಾಹ್ಮಿ ಮತ್ತು ಸುವಾಸನೆ, ಅದೊಂದು ಸ್ಮೆಲ್ ಬರೋದಕ್ಕೆ ಸುವಾಸನೆಗೆ ಒಂದು ಬರ್ತಕ್ಕಂಥ ಒಂದು ಸಸ್ಯನ ಹಾಕಿದ್ದಾರೆ. ಜೊತೆಗೆ ಇದರಲ್ಲಿ ಬೇಸಿಲ್ ಅಂದರೆ ಒಂದು ತುಳಸಿ ಸಸಿಯನ್ನು ಹಾಕಿ ನೈಸರ್ಗಿಕವಾಗಿ ಇರ್ತಕ್ಕಂಥ ಪ್ರಾಡಕ್ಟ್ಗಳನ್ನು, ನೈಸರ್ಗಿಕವಾಗಿರ್ತಕ್ಕಂಥ ಗಿಡಮೂಲಿಕೆಗಳನ್ನು ಹಾಕಿ ಇದು ಒಂದು ಮಾಡಿರ್ತಕ್ಕಂಥ ಪ್ಯಾಕ್. ಫ್ರೆಂಡ್ಸ್, ಇವತ್ತು ಯಾರೆಲ್ಲ ಮಡವೆಗಳು ಜಾಸ್ತಿ ಇದೆ, ಬಂಗು ಜಾಸ್ತಿ ಇದೆ, ಬಿಸಿಲಿಗೆ ಟ್ಯಾನ್ ಜಾಸ್ತಿ ಆಗ್ತಾ ಇದೆ ಅಂತಕ್ಕಂಥವ್ರು ಈ ಒಂದು ಫೇಸ್ ಪ್ಯಾಕ್ನ ಹಾಕ್ಕೊಂಡು ಅದರಿಂದ ಶಾಶ್ವತವಾಗಿ ಪರಿಹಾರನ ಪಡ್ಕೋಬೋದಾಗಿದೆ. ಬೇವು ಏನು ಕೆಲಸ ಮಾಡುತ್ತೆ ಅಂದರೆ ನಮ್ಮ ಮುಖದಲ್ಲಿ ಇರ್ತಕ್ಕಂಥ ಬ್ಯಾಕ್ಟೀರಿಯಾಗಳ ಸೋಂಕುಗಳನ್ನು ನಿವಾರಿಸುವಂಥ ಕೆಲಸ ಮಾಡುತ್ತೆ. ಮುಲ್ತಾನಿ ಮಟ್ಟಿ ನಮ್ಮ ಮುಖದಲ್ಲಿ ಏನಾದರೂ ಎಣ್ಣೆ ಜಿಡ್ಡು, ಕೆಲವರಿಗೆ ಆಯಿಲ್ ಸ್ಕಿನ್ ಇರುತ್ತೆ, ಎಷ್ಟೇ ಫೇಸ್ ವಾಶ್ ಮಾಡಿಕೊಂಡ್ರು ಆಯಿಲ್ ಥರ ಇರುತ್ತೆ, ಆ ಮುಖದ ಎಣ್ಣೆ ಅಂಶವನ್ನು ಹೀರಿಕೊಳ್ಳುವಂಥ ಕೆಲಸವನ್ನು ನಮ್ಮ ಮುಲ್ತಾನಿ ಮಟ್ಟಿ ಏನೋ ಸಸ್ಯ ಮಾಡುತ್ತೆ. ಜೊತೆಗೆ ಒಂದು ಸುವಾಸನೆ ಉಳ್ಳಿರ್ತಕ್ಕಂಥ ಸಸ್ಯ ನಮ್ಮ ಮಡವೆಗಳಲ್ಲಿ ಕೆಲವ್ರಿಗೆ ಮಡವೆಗಳಾದರೆ ದಪ್ಪ ಮಡವೆಗಳು ಆಗ್ತಾ ಇರುತ್ತೆ, ಕೀವು ಥರ ಬರ್ತಾ ಇರುತ್ತೆ ವೈಟ್ಗೆ. ಆ ಕೀವುಗಳನ್ನು ಬರ್ದೇ ಇರೋ ಥರ ತಡೆಯುವಂಥ ಕೆಲಸನ ಒಂದು ಸಸ್ಯ ಮಾಡುತ್ತೆ. ಜೊತೆಗೆ ಬ್ರಾಹ್ಮಿ ಅಂದರೆ ಒಂದೆಲ್ಗ ಸೊಪ್ಪು ಅಂತೀವಿ. ಇದು ನಮ್ಮ ಮುಖದಲ್ಲಿ ಕೆಟ್ಟು ಹೋಗಿರ್ತಕ್ಕಂಥ ಜೀವಕೋಶಗಳು, ಅಂದರೆ ಡಲ್ ಆಗಿರ್ತಕ್ಕಂಥದ್ದು, ಕೆಲವರು ಎಷ್ಟೇ ನಗ್ತಾ ಇದ್ರು ಮುಖ ಫೇಸ್ಗೆ ಡಲ್ಲಾಗಿ ಕಾಣ್ತಾ ಇರುತ್ತೆ, ಅಂಥವ್ರಿಗೆ ಒಂದು ಚೈತನ್ಯವನ್ನು ಕೊಡುವಂಥ ಕೆಲಸ ನಮ್ಮ ಒಂದು ಬ್ರಾಹ್ಮಿ ಮಾಡುತ್ತೆ. ಜೊತೆಗೆ ನಮ್ಮ ತುಳಸಿ ಏನು ಮಾಡುತ್ತೆ ಅಂದರೆ ರಕ್ತ ಸಂಚಲನವನ್ನು ಚೆನ್ನಾಗಿ ಉತ್ತೇಜಿಸಿ ಹಾನಿಕಾರಕ ಸಮಸ್ಯೆಗಳಿರ್ತಕ್ಕಂಥ ಮುಖದಲ್ಲಿ ಚರ್ಮದಲ್ಲಿ ಏನೇ ಸಮಸ್ಯೆ ಇದ್ದರೂ ಅದನ್ನು ಗುಣಪಡಿಸುವಂಥ ಕೆಲಸವನ್ನು ನಮ್ಮ ತುಳಸಿ ಮಾಡುತ್ತೆ. ಫ್ರೆಂಡ್ಸ್, ಎಲ್ಲನೂ ಕೂಡ ನ್ಯಾಚುರಲ್ ಆಗಿರ್ತಕ್ಕಂಥ ಒಂದು ಪ್ರಾಡಕ್ಟ್ಗಳು. ಸೊ ಈ ಒಂದು ಪ್ರಾಡಕ್ಟನ್ನು ನೀವು ರಾತ್ರಿ ಮಲಗುವ ಮುಂಚೆ ಮೊದಲು ಮುಖವನ್ನು ತೊಳೆದು ನಂತರ ಬೆಳಗ್ಗೆ ಎದ್ದು ನೀವು ಮಾಮೂಲು ನಾರ್ಮಲ್ ವಾಟರಲ್ಲಿ ಅಥವಾ ತಣ್ಣೀರಲ್ಲಿ ನಿಮ್ಮ ಫೇಸ್ನ ತೊಳಿಬೋದಾಗಿದೆ. ಫ್ರೆಂಡ್ಸ್, ಇದರಲ್ಲಿ ಬೊಂಗಿರ್ಬೋದು ಅಥವಾ ಮುಖದಲ್ಲಿ ಯಾವುದೇ ರೀತಿ ಕಲೆ ಇರ್ಬೋದು, ಆ ಜಾಗಕ್ಕೆ ಮಾತ್ರ ಅಪ್ಲೈ ಮಾಡ್ತೀವಿ ಅನ್ನೋರು ಕೂಡ ಮಾಡ್ಬೋದು. ಇಲ್ಲ ಇಡೀ ಫೇಸ್ಗೆ ನಾವು ಪ್ಯಾಕ್ ಮಾಡ್ಕೋತೀವಿ ಅಂದರೆ ಅದನ್ನು ಕೂಡ ನೀವು ಮಾಡ್ಬೋದಾಗಿದೆ. ಇಲ್ಲ ಜೊತೆಗೆ ನಮ್ಮ ಫೇಸ್ ಚೆನ್ನಾಗೇ ಇದೆ ನಾವು ಅಂತಕ್ಕಂಥವ್ರು ವಾರಕ್ಕೊಮ್ಮೆ ನೀವು ಬೇಕಾದ್ರೂ ಫೇಸ್ ಪ್ಯಾಕ್ನ ಮಾಡ್ಕೋಬೋದಾಗಿದೆ. ಇಲ್ಲಿ ಕ್ರೀಮ್ನಲ್ಲಿ ಸ್ವಲ್ಪ ನೀರನ್ನ ಬೆರೆಸಿ ಕೂಡ ನೀವು ಅಪ್ಲೈ ಮಾಡ್ಕೋಬೋದು, ಇಲ್ಲ ಡೈರೆಕ್ಟಾಗಾದ್ರೂ ಅಪ್ಲೈ ಮಾಡ್ಕೋಬೋದಾಗಿದೆ. ನಂತರ 10ರಿಂದ 15 ನಿಮಿಷ ಬಿಟ್ಟು ತೊಳೆದು ನೀವು ನಿಮ್ಮ ಒಂದು ಮಾಯ್ಶ್ಚರೈಸರ್ ಕ್ರೀಮ್ ಇರುತ್ತೆ, ಕ್ರೀಮ್ನ ಹಾಕೋಬೋದಾಗಿದೆ. ಫ್ರೆಂಡ್ಸ್, ಇಲ್ಲಿ ನಮ್ಮ ಒಂದು ಫ್ರೂಟ್ ಆಫ್ ದಿ ಹರ್ತ್ ನೀಮ್ ಅಂಡ್ ರೋಸ್ಮರಿ ಪ್ಯಾಕ್ನ ಬಳಸಿದ್ಮೇಲೆ ನಮ್ಮಲ್ಲೇ ಇರ್ತಕ್ಕಂಥ ಒಂದು ಫೇಸ್ ವಾಶ್ ಜೆಲ್ಗಳನ್ನ ಬೆಳೆಸಿದ್ರೆ ಬೆಟರು. ಉತ್ತಮವಾಗಿರ್ತಕ್ಕಂಥ ಫ್ರೂಟ್ ಆಫ್ ದಿ ಹರ್ತ್ ಒಂದು ಕ್ಲೆನ್ಸಿಂಗ್ ಜೆಲ್ ಅಂತ ಬರುತ್ತೆ ನಮ್ಮದ್ರಲ್ಲಿ. ಕ್ಲೆನ್ಸಿಂಗ್ ಜೆಲ್ನ ಬಳಸಿದ್ರೆ ನೀವು ಇನ್ನೂ ಒಂದು ಉತ್ತಮವಾಗಿರ್ತಕ್ಕಂಥ ರಿಸಲ್ಟ್ನ ಪಡಿಬೋದಾಗಿದೆ. ನಾನು ಇನ್ನು ಫೇಸ್ ವಾಶ್ ಬಗ್ಗೆ ನಾನು ಮುಂದಿನ ವಿಡಿಯೋಗಳಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಇವತ್ತು ಈ ಒಂದು ನೀಮ್ ಅಂಡ್ ರೋಸ್ಮರಿ ಫೇಸ್ ಪ್ಯಾಕ್ನ ವಿಡಿಯೋನ ನೋಡ್ಕೊಂಡು ಬರೋಣ. ಅಂದರೆ ಡೆಮೋನ ತೋರಿಸ್ತಾ ಇದ್ದೀನಿ, ಒಂದು ಬನ್ನಿ ನೋಡಿ ಮಾಡ್ಕೊಂಡಿದ್ದೀವಿ. ಇವಾಗ ನಾನು ಈ ಒಂದು ಫ್ರೂಟ್ ಆಫ್ ದಿ ಹರ್ತ್ ಫೇಸ್ ಪ್ಯಾಕನ್ನು ನಾನು ಅಪ್ಲೈ ಮಾಡ್ತೀನಿ. ಸೊ ಕಣ್ಣು ಭಾಗನ ಬಿಟ್ಟು ತುಟಿಯ ಭಾಗವನ್ನು ಬಿಟ್ಟು ನಾವು ಫೇಸ್ನ ಪ್ಯಾಕ್ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ಇದು ನಾವು ಪ್ಯಾಕ್ ಮಾಡಬೇಕಾದ್ರೆ ನಿಮಗೆ ಸ್ವಲ್ಪ ಉರಿ ಬರುತ್ತೆ ಅಂದರೆ ಅಲ್ಲಿ ಸ್ವಲ್ಪ ವರ್ಕ್ ಆಗ್ತಿದೆ ಪ್ರಾಡಕ್ಟ್ ಅಂತ. ನಿಮ್ಗೆ ಏನು ಇವತ್ತು ಮುಖದಲ್ಲಿ ಗುಳ್ಳೆ ಇದ್ದರೆ ಅದು ಉರಿ ಬರುತ್ತೆ, ನಿಮಗೆ ಏನು ತೊಂದರೆ ಆಗೋದಿಲ್ಲ. ತುಳಸಿ ಹಾಕಿರೋದ್ರಿಂದ ನಿಮಗೆ ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ. ಸೊ ಸ್ವಲ್ಪ ಉರಿ ಬರುತ್ತೆ ಅಷ್ಟೇ. ಈ ಥರ ನೀವು ಫುಲ್ಲು ಪ್ಯಾಕ್ ಮಾಡ್ಕೋಬೇಕಾಗುತ್ತೆ. ಪ್ಯಾಕ್ ಮಾಡಿಕೊಂಡು ನೀವು ಒಂದು 10ರಿಂದ 15 ನಿಮಿಷ ಬಿಟ್ಟು ತೊಳಿಬೋದು. ಫ್ರೆಂಡ್ಸ್, ಜೊತೆಗೆ ನೀವು ಇಲ್ಲ ನಾವು ನೈಟ್ ತುಂಬ ಬಂಗು ಇದೆಲ್ಲ ಇದೆ, ನಮಗೆ ಮುಖದಲ್ಲಿ ಬಂಗ್ ಜಾಸ್ತಿ ಇದೆ, ಮೊಡವೆಗಳು ಜಾಸ್ತಿ ಇದೆ ಅಂದರೆ ನೀವು ನೈಟ್ ಹಚ್ಬಿಟ್ಟು ಬೆಳಗ್ಗೆ ಕೂಡ ನೀವು ಅಪ್ಲೈ ಮಾಡ್ಬೋದು, ತೊಳಿಬೋದು. ತುಂಬ ಅದ್ಭುತವಾಗಿರ್ತಕ್ಕಂಥ ಪ್ರಾಡಕ್ಟು. ಯಾರಿಗೆಲ್ಲ ಇವತ್ತು ತುಂಬ ಮಡವೆಗಳಿದೆ, ಅದು ಈ ಟೈಮಲ್ಲಿ ತುಂಬ ಬಿಸಿಲಿಗೆ ಹೋದರೆ ಟ್ಯಾನ್ ಆಗ್ತಾ ಇರುತ್ತೆ, ಬೇಗ ಬ್ಲ್ಯಾಕ್ ಆಗುತ್ತೆ ಮುಖಗಳು, ಮಡವೆಗಳು ಜಾಸ್ತಿ ಇರುತ್ತೆ ಅನ್ನೋದನ್ನ ಮಡವೆಗಳನ್ನ ಬೇಗ ಒಣಗಿಸುವಂಥ ಕೆಲಸ ಮಾಡುತ್ತೆ, ಚರ್ಮ ಉರಿಯೋದನ್ನು ಕಡಿಮೆ ಮಾಡುತ್ತೆ. ಜೊತೆಗೆ ನಿಧಾನದ ಮಡವೆಗಳ ಕಲೆಗಳನ್ನು ಕೂಡ ನಿಮಗೆ ಮುಖದಲ್ಲಿ ಇಲ್ಲದೆ ಇರೋ ಥರ ಮಾಡುತ್ತೆ. ಮುಖದ ಮೇಲಿನ ಬಂಗು ಸಹ ನಿಮಗೆ
ಕಡಿಮೆ ಮಾಡುತ್ತೆ. ತುಂಬ ಮುಖವನ್ನು ಮೃದುವಾಗಿಸಿ ನುಣುಪು ಹೊಳಪನ್ನು ಮುಖಕ್ಕೆ ಒಂದು ಹೊಳಪು ಬರಬೇಕು, ಮೃದುವಾಗಬೇಕು, ಸುಂದರವಾಗಿ ಕಾಣಬೇಕು ಅಂತಕ್ಕಂಥವ್ರು ಒಂದು ಈ ಫ್ರೂಟ್ ಆಫ್ ದಿ ಅರ್ತ್ ನಮ್ಮ ನೀಮ್ ಅಂಡ್ ರೋಸ್ಮರಿ ಫೇಸ್ ಪ್ಯಾಕನ್ನು ಬಳಸಿ. ತುಂಬ ಉತ್ತಮವಾಗಿದೆ. ಯಾರೆಲ್ಲ ಇವತ್ತು ನೈಸರ್ಗಿಕವಾಗಿ ನಮ್ಮ ಫೇಸ್ ಚೆನ್ನಾಗಿ ಕಾಣಬೇಕು, ಗ್ಲೋ ಆಗಬೇಕು ಅಂತಕ್ಕಂಥವ್ರು ಈ ಒಂದು ಪ್ರಾಡಕ್ಟ್ನ ಬಳಸಿದ್ರೆ ನಿಮ್ಗೊಂದು 100% ರಿಸಲ್ಟ್ಸು ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ಈ ಒಂದು ಇವತ್ತು ಫ್ರೂಟ್ ಆಫ್ ದಿ ಅರ್ತ್ ನೀಮ್ ಅಂಡ್ ರೋಸ್ಬರಿ ಪ್ಯಾಕ್ ಬ್ಯಾಗೆ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದು ಇಷ್ಟ ಆಗಿದ್ರೆ ಯಾರಿಗೆಲ್ಲ ಈ ಒಂದು ಪ್ರಾಡಕ್ಟ್ ಬೇಕೋ ಅದು ನಮಗೆ ಕಮೆಂಟ್ ಮುಖಾಂತರ ತಿಳಿಸಿದ್ರೆ ನಾನು ನಿಮಗೆ ಕಳಿಸ್ಕೊಡ್ತೀವಿ ಫ್ರೆಂಡ್ಸ್. ಜೊತೆಗೆ ಯಾರಿಗೆಲ್ಲ ಈ ಒಂದು ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಷನ್ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಮಾಡಿ. ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.